ಈ ಒಂದು ಯಾಚೇನಹಳ್ಳಿ ಮಹದೇವ್ ಅಭಿನಂದನಾ ಸಮಿತಿಯ ಗೌರವಾಧ್ಯಕ್ಷರಾದಂಥ ಹಾಗೂ ಇವತ್ತಿನ ಒಂದು ಪುಸ್ತಕವನ್ನು ಬರೆದು ಅದನ್ನು ಬಿಡುಗಡೆ ಕೂಡ ಮಾಡಲಿಕ್ಕೆ ಕಾರಣರಾದಂಥ ತ್ರಿಭಾಷಾ ಕವಿತ್ರಿಗಳಾದಂಥ ಪ್ರಭಾಶಾಸ್ತ್ರಿ ಜೋಶಿಲಾ ಮೇಡಮ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿದಂಥ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದಂಥ ಗಂಗಾಧರಪ್ಪ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಗಳಾದಂಥ ಶ್ರೀ ಸಂಕಪ್ಪನವರು, ಹಾಗೆ ಸಂಚಾಲಕರಾದಂಥ ಸುಮಾ ಪಂಚವಳ್ಳಿಯವರು, ಸದಸ್ಯರುಗಳಾದಂಥ ಶರ್ಮಾ ಭಾನು ಅವರು, ಚೌಡಯ್ಯನವರು, ಸಿ ವಿ ರವೀಂದ್ರ ಅವರು, ವೈರ್ಮುಡಿಯವರು, ಹಾಗೆ ನಮ್ಮ ರಾಜಶೇಖರ್ ಕದಂಬ ಅವರು, ನಮ್ಮ ರಂಗಣ್ಣವರು, ನಮ್ಮ ಗೋಲ್ಡ್ ಸುರೇಶ್ ಅವರು, ಹಾಗೆ ಶ್ರೀಕಂಠೇಶ್ ಅವರು, ಬಹಳಷ್ಟು ಜನ ಅವರ ಸ್ನೇಹಿತರು ಎಲ್ಲರೂ ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಸುಂದರವಾದ ಅನುಭವವನ್ನು ಪಡೆದು ಕನ್ನಡವನ್ನು ಕಟ್ಟಲಿಕ್ಕೆ ಹೊರಟಂಥ ಎಲ್ಲ ಕೈಗಳನ್ನು ಕೂಡ ಬಲಪಡಿಸುವಂಥ ಪ್ರೋತ್ಸಾಹಿಸುವಂಥ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಕುಳಿತಿರೋದು ನಿಜವಾಗ್ಲೂ ಕೂಡ ನಮ್ಮದು ಕೂಡ ಒಂದು ಕನ್ನಡವನ್ನು ಕಟ್ಟುವಂಥ ಕೆಲಸ. ನನಗೇನು ಆಶ್ಚರ್ಯ ಆಗುತ್ತೆ ಅಂತಂತಂದರೆ, ಮಹಾದೇವ್ ಅವರು ಇನ್ನೂ ಯುವಕರು, ಅವ್ರಿಗೇನು ಹೆಚ್ಚು ವಯಸ್ಸೇನಾಗಿಲ್ಲ. ಇವತ್ತಿನ ಯುವಕರ ಪರಿಸ್ಥಿತಿ ಹೇಗಿದೆ ಅಂತಂತಂದರೆ, ಈ ಕಂಪ್ಯೂಟ್ರಲ್ಲಿ ಈ ಒಂದು ಏನಾದರೂ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಮಾನಿಟ್ರಲ್ಲಿ ಡಿಸ್ಪ್ಲೇ ಆಗೋದು, ಅಷ್ಟು ಬೇಗ ರಿಸಲ್ಟ್ ಬರಬೇಕು. ಬರಲಿಲ್ಲ ಅಂತಂದರೆ ತಾಳ್ಮೆಗೆಡೋದು, ಎಕ್ಸಾಸ್ಟ್ ಆಗೋದು, ಹುಚ್ಚಂತ ಆಗೋದು, ಆ ರೀತಿಯೆಲ್ಲ ಆಗೋಗಿದೆ. ತಾಳ್ಮೆ ಅನ್ನೋದು ಹೋಗೇ ಹೋಗ್ಬಿಟ್ಟಿದೆ. ಇಂಥ ಒಂದು ಸಂದರ್ಭದಲ್ಲಿ 13 ವರ್ಷ ನಿರಂತರವಾಗಿ ಕನ್ನಡದ ಸಮಾರಂಭಗಳನ್ನು ಏರ್ಪಡಿಸ್ಕೊಂಡು ಬಂದು ಕನ್ನಡವನ್ನು ಕಟ್ಟುವಂಥ ಕೆಲಸ ಮಾಡಿ, ಅದು ಒಂದಂತೂ ಪ್ರತಿ ತಿಂಗಳು, ಕಳೆದ ವರ್ಷ ಪ್ರತಿ ತಿಂಗಳು ನಾನು 1ನೇ ತಾರೀಕಿಗೆ ಕನ್ನಡ ರಾಜ್ಯೋತ್ಸವ ಮಾಡ್ತೇನೆ ಅಂತ ಹೇಳಿಕೊಂಡಾಗ ನಾನಂತೂ ನೇರವಾಗಿ ಹೇಳಿದ್ದೆ, ಇದೊಂದು ರೀತಿ ಹುಚ್ಚು ಸಾಹಸ ಅಂತೇಳಿ. ಆದರೆ ಇದು ಹುಚ್ಚು ಸಾಹಸ ಅಲ್ಲ, ನನ್ನ ಬದ್ಧತೆ ಎಷ್ಟಿದೆ ನೋಡಿ, ನನ್ನ ಸಾಹಸ ನೋಡಿ, ನಾನು ಸಾಹಸವನ್ನು ಯಶಸ್ವಿಗೊಳಿಸಿದ್ದೇನೆ ಅಂತೇಳಿ 12 ತಿಂಗಳು 13 ತಿಂಗಳು ಕೂಡ ಮಾಡಿ ತೋರಿಸಿದ್ದಾರೆ. ನಿಜವಾಗ್ಲೂ ಕೂಡ ಅದೊಂದು ದೊಡ್ಡ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂಥ ಕೈಗಳು, ಕಟ್ಟುವ ಮನಸ್ಸುಗಳು, ಬದ್ಧತೆ ಉಳ್ಳಂಥ ಯುವಕರು ಇರೋದಕ್ಕೆ ನಮ್ಮ ಕನ್ನಡ ಸುಮಾರು 3,500 ವರ್ಷ ಆದರೂ ಕೂಡ ತಮಗೆ ಈಗಾಗಲೇ ಗೊತ್ತಿರುತ್ತೆ, ಈ ವಿಶ್ವದಲ್ಲಿ ಸುಮಾರು 7,000 ಭಾಷೆಯಲ್ಲಿ ಈಗಾಗಲೇ 5,000 ಭಾಷೆ ಮರೆಯಾಗ್ಬಿಟ್ಟಿದೆ. ಯಾಕೆಂದರೆ ಬೇರೆ ಭಾಷೆಗಳ ಹೊಡೆತದಿಂದಾಗಿ. ನಮಗೂ ಏನು ಕಡಿಮೆ ಇಲ್ಲ. ಇಲ್ಲಿ ಇಂಗ್ಲೀಷ್ ಭಾಷೆ ಇರ್ಬೋದು, ಹಿಂದಿ ಭಾಷೆ ಇರ್ಬೋದು, ಪಕ್ಕದಲ್ಲಿ ತಮಿಳು, ತೆಲುಗು ಎಲ್ಲ ಭಾಷೆಗಳ ಹೊಡೆತಗಳು ಇದ್ರೂ ಕೂಡ ನಮ್ಮ ಭಾಷೆಯನ್ನು ಕಾಪಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸ್ತಾ ಇದ್ದೀವಿ. ಭಾಷೆಯನ್ನು ನಿರಂತರವಾಗಿ ಕನ್ನಡವನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತಂತಂದರೆ ನಮ್ಮ ಮಹಾದೇವ್ ಅವರಂಥ ಯುವಕರ ಮತ್ತು ಬದ್ಧತೆಯುಳ್ಳ ವ್ಯಕ್ತಿಗಳ ಒಂದು ಸಾಹಸದಿಂದ ಇಂಥವ್ರಿಗೆ ನಾವು ನಿಜವಾಗ್ಲೂ ನಮ್ಮ ಕೈಲಾಗದರೂ ಕೂಡ ಪ್ರೋತ್ಸಾಹವನ್ನು ಕೊಡೋಂಥ ಕೆಲಸ ನಾವು ಮಾಡಬೇಕು. ಅದನ್ನು ಇವತ್ತು ಮಾಡ್ತಾ ಇರೋದು ನಮ್ಮೆಲ್ಲರ ಸಂತೋಷಕ್ಕೆ ಕಾರಣ ಆಗ್ತಾ ಇದೆ. ನಮ್ಮ ಮಹಾದೇವ್ ಅವರ ಮುಂದಿನ ಕನ್ನಡದ ಕಟ್ಟುವಂಥ ಕೆಲಸ ಇನ್ನೂ ಯಶಸ್ವಿಯಾಗಲಿ. ಅವರ ಒಂದು ಸಂಸ್ಥೆ, ನನ್ನವ್ವ ಸಂಸ್ಥೆ ಅಂದರೆ ಅವ್ವರ ಹೆಸರು ಅಲ್ಲಿದೆ. ಅವ್ವ ಅಂತಂದ್ರೆ ಒಂದು ದೊಡ್ಡ ಆಲದ ಮರ ಇದ್ದಂಗೆ. ಅವ್ವ ಅಂತಂದ್ರೆ ಕನ್ನಡ. ನಮ್ಮ ಅವ್ವನ ಅಡಿಯಲ್ಲಿ, ಆ ಒಂದು ಸಂಸ್ಥೆಯ ಅಡಿಯಲ್ಲಿ ಇನ್ನೊಂದಷ್ಟು ದೊಡ್ಡ ದೊಡ್ಡ ಕೆಲಸಗಳು ಆಗುವಂಥ ಒಂದು ಶಕ್ತಿ ಆ ಚಾಮುಂಡೇಶ್ವರಿ ತಾಯಿ ಅವ್ರಿಗೆ ನೀಡಲಿ ಅಂತ ಹೇಳ್ತಾ, ಇವತ್ತು ನನಗೂ ಕೂಡ ಇಲ್ಲಿ ಬಂದು ಪಾಲ್ಗೊಂಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತಾ, ಹಾಗೆಯೇ ಇವತ್ತು ನನಗೆ ಒಂದು ಬುಕ್ಕನ್ನು ಕೂಡ, ನಮ್ಮ ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ರು. ಅದು ಕೂಡ ಕಮಲ ಅರಳಿತು ಅಂತಂದ್ರೆ ನಮಗೆ ಒಂದು ರೀತಿ ಸಂತೋಷ. ಯಾವಾಗಲೂ ಕೂಡ ಮುಖದಲ್ಲಿ ನಗು ಅರಳಬೇಕು ಅಂತ ಒಂದು ಪುಸ್ತಕವನ್ನು ಬರೆದು ನಮ್ಮೆಲ್ಲರ ನಗುವನ್ನು ಅರಳಿಸಿದಂಥ ನಮ್ಮ ಪ್ರಭಾಶಾಸ್ತ್ರಿ ಜೋಶಿಲಾ ಮೇಡಮ್ ಅವ್ರಿಗೂ ಕೂಡ ಆ ಪುಸ್ತಕ ಎಲ್ಲರಿಗೂ ಕೂಡ ತಲುಪಲಿ, ಎಲ್ಲರೂ ಕೂಡ ಓದಿ ಅವರ ಒಂದು ಬದುಕಿನಲ್ಲಿ ಒಂದು ಬದಲಾವಣೆ ಉಂಟಾಗುವಂಥ ಒಂದು ಶಕ್ತಿ ನೀಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ವಿರಮಿಸ್ತೀನಿ. ನಮಸ್ಕಾರ.